ಆ್ಯಕ್ಚುಲಿ ಈಗ 2023 ಸಾಲಿನಲ್ಲಿ ಡಿಸೆಂಬರ್ 27ರಂದು ನಾರಾಯಣಗೌಡ ಇರತಕ್ಕಂಥ ರಾಜ್ಯಾಧ್ಯಕ್ಷರು ನಾಮಫಲಕ ಕಡ್ಡಾಯವಾಗಿ 60% ಇರಲೇಬೇಕಂತ ಉದ್ದೇಶದಿಂದ ಬೆಂಗಳೂರಲ್ಲಿ ಬಹುತೇಕ ಪ್ರತಿಭಟನೆ ಕೈಗೊಂಡಿದ್ರು. ಆಲ್ರೆಡಿ ಎಲ್ಲ 220 ಸೆಕ್ಟರ್ ತಾಲೂಕು ಮತ್ತು ಜಿಲ್ಲೆಯಿಂದ ಕೂಡ ಅಲ್ಲಿಗೆ ಬೆಂಗಳೂರಿನ ಪ್ರವಾಸ ಮಾಡಿದ್ದೀವಿ. ಆ ಸರ್ಕಾರ ನಮ್ಮ ಒಂದು ಮನವಿಗೆ, ನಮ್ಮ ಹೋರಾಟಕ್ಕೆ ಮನದು ಸರ್ಕಾರವೇ 2024 ಸಾಲಿನಲ್ಲಿ ಜಾರಿಗೆ ಮಾಡಿದೆ. ಕನ್ನಡ ನಾಮಫಲಕ ಕಡ್ಡಾಯವಾಗಿ 60% ಅಳವಡಿಸಬೇಕಂತ ಹೇಳಿ ಎಲ್ಲ ಕ್ಷೇತ್ರದಲ್ಲಿ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಂಗಡಿ ಮುಂಗಡಿಗಳಾಗಿರ್ಬೋದು ಮತ್ತು ಆಫೀಸಲ್ಲಿ ಆಗಿರ್ಬೋದು, ಪ್ರತಿಯೊಂದು ಬೋರ್ಡ್ನಲ್ಲಿ ಕನ್ನಡವನ್ನು 60% ಇರಲೇಬೇಕಂತೇಳಿ ಜಾರಿಗೆ ಕೂಡ ಮಾಡಿದ್ರು. ಕೂಡ ಇಲ್ಲಿ ಸುರಪುರದಲ್ಲಿ ಏನಾಗಿದೆ ಅಂತಂದರೆ ಏನಾಗಿದೆಪ್ಪ ಅಂತಂದರೆ ಕನ್ನಡವನ್ನು ಮರಿತಕ್ಕಂಥ ಕೆಲಸ ಮಾಡಕತ್ತಾರೆ. ಯಾಕಂತಂದ್ರೆ ಇಲ್ಲಿ ಪೂರ್ತಿ ಇಲ್ಲಿ ಇರ್ತಕ್ಕಂಥ ಜನರು ಏನ್ ಮಾಡಕತ್ತಾರ ಅಂತಂದ್ರ ಆ ಕನ್ನಡ ಕೇರೆ ಮಾಡ್ತಾರೆ. ತಾಯಿ ನಡ ನೆಲ ಜಲ ನುಡಿ ಅಂತಕ್ಕಂಥ ಭಾಷೆಗೆ ಅವಮಾನಕಾರಿ ಮಾಡ್ತಾ ಇದ್ದಾರೆ, ಕನ್ನಡಕ್ಕೆ ಅವಮಾನ ಮಾಡ್ತಾರೆ. ಕನ್ನಡ ಬೆಳೆಸ್ತಲ್ಲ, ಕನ್ನಡ ಉಳಿಸ್ತಲ್ಲ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಏನಾದರೂ ಕನ್ನಡ ಉಳಿದಿದೆ ಅಂತಂದ್ರೆ ಅದು ಕನ್ನಡ ಪರ ಸಂಘಟನೆಗಳಿಂದ ಉಳಿದ ಹೊರತಾಗಿ ಯಾವೇ ಒಂದು ಜನರಿಂದ ಕನ್ನಡ ರಕ್ಷಣೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದ್ವಿ. ಅದಕ್ಕಾಗಿ ನಾವು ನಗರಸಭೆ ಮೊದಲಾಕಾದ್ರೂ ಮನವಿ ಕೊಟ್ಟಿವಿ. ನಾವು ಬಂದು ಅಲ್ಲಿ ಹೋರಾಟ ಬೆಂಗಳೂರಲ್ಲಿ ಮಾಡಿದ ತಕ್ಷಣ ಬಂದು ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದು ರಕ್ಷಣೆ ತಂದು ಒಬ್ಬರನ್ನು ಕೂಡ ಧಾರ್ಮಿಕವಾಗಿ ಅಷ್ಟೇ ತಾತ್ಕಾಲಿಕವಾಗಿ ಒಂದು ಮೈಕಲ್ ಎಜುಕೇಶನ್ ತೆರವುಗೊಳಿಸ್ರಿ ಅಂತೇಳಿ ಮುನ್ಸಿಪಾಲಿಟಿ ಬೇಜವಾಬ್ದಾರಿಯಿಂದ ಹೇಳ್ತಾರೆ. ಆದ್ರೆ ಅದ್ರ ಕೆಲಸವನ್ನು ಯಾವತ್ತೂ ಕೂಡ ಯಾರು ಮಾಡಿಲ್ಲ. ಅದು ಕಡ್ಡಾಯವಾಗಿ ಅದನ್ನ ಮತ್ತೊಂದು ವರ್ಷ ಪೂರ್ಣಗೊಂಡ್ರು ಕೂಡ ಬೋರ್ಡು ಅತಿ ಹೆಚ್ಚು ಬೇರೆ ಭಾಷೆನೇ ಬರೆಸ್ತಾ ಇದ್ರೆ ಹೊರತಾಗಿ ಕನ್ನಡ ಭಾಷೆ ಮಾಡ್ತಾ ಇದ್ರೆ ಎಲ್ಲೇ ಮೂಲೆಯಲ್ಲಿ ಆಗ್ತಾರೆ. ಕನ್ನಡ ಒಂದು ಎಷ್ಟು ಅಂದ್ರೆ 4-5 ಅಕ್ಷರಗಳು ಆಗ್ತಾರೆ. ಮೂರನೇಲಿ ಆಡ್ಲೈನ್ ಉರ್ದು, ಇಂಗ್ಲೀಷು, ಹಿಂದಿ ಪರಭಾಷೆಗೆ ಒತ್ತು ಕೊಡ್ತಾ ಇದ್ರೆ ಹೊರತು ಕನ್ನಡಕ್ಕೆ ಒತ್ತು ಕೊಡ್ತಾ ಇಲ್ಲ. ಯಾಕಂತಂದ್ರೆ ಕನ್ನಡ ಸಂಸ್ಕೃತಿಯನ್ನು, ಕನ್ನಡ ಏನು, ಕನ್ನಡ ನೆಲ ಬೇಕು, ಕನ್ನಡದ ಜಲ ಬೇಕು, ಕನ್ನಡದ ಗಾಳಿ ಬೇಕು, ಕನ್ನಡದ ಅನ್ನ ಬೇಕು, ಕನ್ನಡದ ಆಸ್ತಿ ಬೇಕು, ಕನ್ನಡದ ಸಂಪತ್ತು ಬೇಕು. ಆದರೆ ಕನ್ನಡ ಮಾತ್ರ ಅವ್ರಿಗೆ ಬೇಕಾಗಿಲ್ಲ. ಅಂತ ಕಿಡಿಗೇಡಿಗಳಿಗೆ ನಾ ಏನು ಹೇಳಕ್ಕೆ ಇಷ್ಟಪಡ್ತಂದ್ರೆ ಅವ್ರಿಗೆ ಕುಲಂಕುಷವಾಗಿ ಅಂಗಡಿ ಆಗಿರಲಿ, ಬ್ಯಾಂಕ್ ಆಗಿರಲಿ, ಶಾಲೆ ಆಗಿರಲಿ, ಕಾಲೇಜ್ ಆಗಿರಲಿ, ಯಾವುದೇ ಆಗಿರಲಿ ಅಂತ ನಾವು ಕಂಡಾಗ ನಾವು ಮಾತ್ರ ಬೀದಿಗಳದು ಈಗ ತೀರ್ಮಾನ ಕೈಗೊಂಡು ಆಲ್ರೆಡಿ ಮನೆಗೆ ಕೊಟ್ಟಿದ್ದೀವಿ. ಒಂದು ವಾರದ ಒಳಗೆ ಗಡುವು ಕೊಟ್ಟಿದ್ದೀವಿ. ಆ ವಾರದೊಳಗೆ ಅವರೆಲ್ಲರೂ ಮುನ್ಸಿಪಾಲಿಟಿ ಮುಂದೆ ನಿಂತು ಅಧಿಕಾರಿಗಳ ಬೋರ್ಡ್ಗಳನ್ನು ತೆರವುಗೊಳಿಸಿದ್ರೆ ಎಲ್ಲ ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ಕೊಟ್ಟು ಎಲ್ಲರೂ ನಾವು ಸ್ವತಃ ಬೀದಿಗಳದು ಇಲ್ಲಿ ಕಾಣ್ತಕ್ಕಂಥ ಅನ್ಯ ಭಾಷಾ ನಾಮಫಲಕಗಳನ್ನು ಸ್ವತಃ ನಮ್ಮ ಕೈಯಿಂದನೇ ತೆರವುಗೊಳಿಸ್ತೀವಿ. ಅದು ಯಾವುದೇ ಒಂದು ವೇಳೆ ಏನು ಹಾನಿಕಾರ ಆದರೂ ಕೂಡ ನೇರವಣೆ ಮುನ್ಸಿಪಾಲಿಟಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಣೆ ಆಗ್ತಕ್ಕಂಥ